ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ವೆಂಕಟ್ ಪ್ರಭು ಅವರು ಡಿರೆಕ್ಟ್ ಮಾಡಿ ಇಳೆಯ ತಳಪತಿ ವಿಜಯ್ ಅವರು ಆ್ಯಕ್ಟ್ ಮಾಡಿ ಇವತ್ತಷ್ಟೇ ಬಿಡುಗಡೆಯಾಗಿ ಥಿಯೇಟ್ರಲ್ಲಿ ಅದ್ದೂರಿಯಾಗಿ ಪ್ರದರ್ಶನವನ್ನು ಕಾಣ್ತಿರ್ತಕ್ಕಂಥ ಈ ಮೂವಿಯ ಒನ್ಲೈನರ್ ಏನಪ್ಪ ಅಂತಂದರೆ ವಿಜಯ್ ಅವರು ಸ್ಯಾಟ್ಸ್ ಅನ್ನೋ ಒಂದು ಫ್ರಾ ಏಜೆಂಟಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರು ಕೆಲಸ ಮಾಡ್ತಿರ್ಬೇಕಾದ್ರೆ ಹಲವಾರು ಸ್ಟ್ರಿಂಗ್ ಆಪ್ರೇಷನನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರ್ತಾರೆ. ಇವರು ಮಾಡಿರ್ತಕ್ಕಂಥ ಆಪ್ರೇಷನಲ್ಲಿ ಒಬ್ಬ ವ್ಯಕ್ತಿ ತನ್ನ ಕುಟುಂಬವನ್ನೇ ಕಳ್ಕೊಂಡು ಹೇಗಾದರೂ ಮಾಡಿ ಇವನ್ನ ರಿವೆಂಜ್ ಮಾಡಬೇಕು, ನಾನು ಏನು ನೋವು ಅನುಭವಿಸಿದನೋ ಅದನ್ನು ಇವನು ಅನುಭವಿಸ್ಬೇಕು ಅಂತಂತ ವಿಜಯ್ ಅವರ ಮಗನನ್ನು ಕಿಡ್ನಾಪ್ ಮಾಡ್ಕೊಂಡು ಟ್ರೈನ್ ಮಾಡಿ ಮಗನ ಮುಖಾಂತರ ಅಪ್ಪನ್ನ ರಿವೆಂಜ್ ಮಾಡ್ತಕ್ಕಂಥ ಒಂದು ದೊಡ್ಡ ಕಮರ್ಷಿಯಲ್ ಕಥೆನೇ, ಅದ್ದೂರಿ ಕಥೆನೇ ದಿ ಗೋಟ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಮೂವಿ ಅಂತೂ ಸಖತ್ತಾಗಿದೆ. ಹಾಗಾದರೆ ಈ ಮೂವಿಯಲ್ಲಿರ್ತಕ್ಕಂಥ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿ ಬಂದಿದ್ದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ. ಇವಾಗ ರಿವ್ಯೂ ಶುರು ಮಾಡೋಣ. ಈ ಮೂವಿಯಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಥಿಂಗ್ಸ್ ಏನೇನು ಅನ್ನೋದನ್ನು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಸ್ಕಾಟ್, ನನ್ನ ಪ್ರಕಾರ ಕಥೆನೇ ಒಂದು ದೊಡ್ಡ ಪಾಸಿಟಿವ್ ಥಿಂಗ್ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಏನಕ್ಕೋಸ್ಕರ ಅಂತಂದರೆ ಲವ್, ಎಮೋಷ್ನಲ್, ಸೆಂಟಿಮೆಂಟ್, ಫ್ರೆಂಡ್ಶಿಪ್, ಫ್ಯಾಮಿಲಿ ಈ ಥರ ಹಲವಾರು ವಿಷಯಗಳನ್ನ ತಗೊಂಡು ಒಂದು ಒಳ್ಳೆ ಕಮರ್ಷಿಯಲ್ ಮೂವಿಯನ್ನು ಮೇಕ್ ಮಾಡಿರ್ತಕ್ಕಂಥದ್ದು ವೆಂಕಟ್ ಪ್ರಭು ಸರ್ ಅವರು. ಅದರಲ್ಲೂ ವಿಜಯ್ ಆ್ಯಕ್ಟಿಂಗ್, ಹಾಗೆ ವಿಜಯ್ ಜೊತೆ ಫ್ರೆಂಡಾಗಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಪ್ರಶಾಂತ್ ಹಾಗೆ ಪ್ರಭುದೇವ ಇವರ ಆ್ಯಕ್ಟಿಂಗ್ಸು ಎಲ್ಲ ಪ್ರತಿಯೊಂದು ಒಂದು ಆಡಿಯನ್ಸ್ನ ಎಂಗೇಜ್ ಆಗಿ ಇಟ್ಕೊಳ್ಳೋ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತವೆ. ಮತ್ತು ಮೂವಿಯಲ್ಲಿ ಎರಡನೇ ಪಾಸಿಟಿವ್ ಥಿಂಕ್ ಏನಪ್ಪ ಅಂತಂದರೆ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದರೆ ರಿಯಲಿ ಆಸಮ್. ನಾನಂತೂ MP3 ಕೇಳಿ ಇದಷ್ಟೇ ಫ್ಲಾಪ್ ಅಂದ್ಕೊಂಡಿದ್ದೆ, ಬಟ್ ವಿಜುವಲಿ ಸಾಂಗ್ಸ್ ಕೇಳ್ತಿದ್ರೆ ಆ ಡ್ಯಾನ್ಸ್ಗೂ ಆ ಕಂಪೋಸಿಂಗ್ಗೂ ನೋಡ್ತಿದ್ರೆ ಒಂದು ಒಳ್ಳೆ ವೈಬನ್ನು ಕ್ರಿಯೇಟ್ ಮಾಡ್ತದೆ. ಅದರಲ್ಲೂ ವಿಜಯ್ ಸರ್ ಡ್ಯಾನ್ಸ್ ಅಂತೂ ಆಸಮ್. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಕೊನೆ ತನಕ, ಸ್ಟಾರ್ಟಿಂಗಿಂದ ಕೊನೆ ತನಕ ಒಂದು ವೈಬನ್ನು ಕ್ರಿಯೇಟ್ ಮಾಡೋ ಥರನೇ ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಮೂರನೇ ಪಾಸಿಟಿವ್ ಥಿಂಗ್ಸ್ ಏನಪ್ಪ ಅಂತಂದರೆ ಅಪ್ಪ ಮಕ್ಕಳ ಈ ಕಥೆಯಲ್ಲಿ ಅಪ್ಪ ಮತ್ತು ಮಗನ ನಡುವೆನೇ ಒಂದು ದೊಡ್ಡ ವಾರನ್ನು ಕ್ರಿಯೇಟ್ ಮಾಡಿ ಹೀರೋ ಮತ್ತು ವಿಲನಿಸಮ್ ಅನ್ನೋದನ್ನು ಅಪ್ಪ ಮಕ್ಕಳ ನಡುವೆನೇ ತೋರಿಸಿರ್ತಕ್ಕಂಥದ್ದು. ಅದರಲ್ಲೂ ಟೀನೇಜ್ ವಿಜಯ್ ಫೈಟ್ಸು, ಆ್ಯಕ್ಟಿಂಗು ಹಾಗೆ ಆ ಸ್ಲ್ಯಾಂಗು ಎಲ್ಲ ನೋಡ್ತಿದ್ರೆ ನಿಜಕ್ಕೂ ಬೆಂಕಿಗುರು ಸಖತ್ತಾಗಿ ಮಾಡೋರೆ. ಅದರಲ್ಲೂ ಟ್ರೈನಲ್ಲಿ ಒಂದು ಫೈಟ್ ಆಗುತ್ತೆ, ಅದನ್ನು ನೋಡ್ತಿರಂತೂ ಅಪ್ಪ ಯಾರೋ ಇದು, ನಾನ್ಯಾರೋ ಬೇರೆ ಆರ್ಟಿಸ್ಟನ್ನ ಮಿಂಗಲ್ ಮಾಡೋರು ಅಂದ್ಕೊಂಡೆ. ಬಟ್ ಫೈನಲಿ ಹೆಲ್ಮೆಟ್ ರಿಮೂವ್ ಮಾಡಿ ಹೊರಗಡೆ ಫೈನಲಿ ಸಸ್ಪೆನ್ಸ್ ಜೊತೆನೇ ಹೋಗ್ತಾ ಇರುತ್ತೆ ಮೂವಿ. ಆವಾಗ ಗೊತ್ತಾಗಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಮೇಕಿಂಗ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನಾನು ಖಂಡಿತವಾಗ್ಲಿಯೂ ಎಡಿಟಿಂಗ್ ಹಾಗೆ ಸಿನಿಮಾಟೋಗ್ರಫಿ ಮತ್ತು ಸ್ಕ್ರೀನ್ ಪ್ಲೇ ಬಗ್ಗೆ ಮಾತನಾಡಲೇಬೇಕು. ನಿಜಕ್ಕೂ 3 ಅವರ್ ಇರ್ತಕ್ಕಂಥ ಈ ಮೂವಿಯಲ್ಲಿ ಸ್ವಲ್ಪ ಕೂಡ ಲ್ಯಾಗ್ ಆಗದೆ ಒಂದು ಎಂಟರ್ಟೈನ್ಮೆಂಟ್ ಹಾಗೆ ಫೈಟ್ ಸೀಕ್ವೆನ್ಸ್, ಲವ್ ಮತ್ತು ಫ್ರೆಂಡ್ಶಿಪ್, ಟೋಟಲಿ ಕಮರ್ಷಿಯಲ್ ಮೂವಿ ಹೆಂಗಿರುತ್ತೋ ಫುಲ್ ಪ್ಯಾಕೇಜ್ ಫ್ಯಾಮಿಲಿ ಮೂವಿ ಅಂತ ಕೂಡ ಇದನ್ನು ಹೇಳ್ಬೋದು. ಓವರಾಲ್ ನನಗೆ ಮೂವಿ ತುಂಬ ಇಷ್ಟ ಆಗಿತ್ತು. ಅದರಲ್ಲೂ ವಿಂಟೇಜ್ ವಿಜಯ್ ಆ್ಯಕ್ಟಿಂಗು ಮತ್ತು ಕೆಲವೊಂದು ಸೀನ್ ಆಲ್ರೆಡಿ ವಿಜಯ್ ಅವರು ಆ್ಯಕ್ಟ್ ಮಾಡಿರ್ತಕ್ಕಂಥ ಮೂವಿಯಿಂದ ಕಾಪಿ ಥರ ಮಾಡಿ ಕೆಲವೊಂದು ಸೀಕ್ವೆನ್ಸಲ್ಲಿ ಇಟ್ಟಿದ್ರು. ಅದಂತೂ ಸಿಕ್ಕಾಪಟ್ಟೆ ಆಸಮ್ ಆಗಿತ್ತು. ಅಷ್ಟೇ ಅಲ್ಲ, ಅದು ಥಿಯೇಟ್ರಲ್ಲಿ ಒಂದು ಒಳ್ಳೆ ಫ್ಯಾನ್ ವೈಬ್ ಅನ್ನೋದನ್ನು ಕೊಡ್ತಿತ್ತು. ಮತ್ತು ಈ ಮೂವಿಯ ನೆಗೆಟಿವ್ ಏನಪ್ಪ ಅಂತಂದರೆ DIG ಮಾಡೋರಲ್ಲ, ಅದು ಸ್ವಲ್ಪ ಏನೋ ನನಗೆ ಇಷ್ಟ ಆಗಲಿಲ್ಲ, ಲ್ಯಾಗ್ ಆಯಿತು ಅನ್ನಿಸ್ತು, ಅದು ಒಂಥರ ಚೆನ್ನಾಗಿರಲಿಲ್ಲ. ಹಾಗೆ ಜೂನಿಯರ್ ವಿಜಯ್ಗೆ ಇನ್ನೂ ಗೆಟಪ್ ಚೆನ್ನಾಗಿ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಅದರ್ವೈಸ್ ಮೂವಿ ನೋಡ್ಲಿಕ್ಕಂತೂ ಆಸಮ್ ಆಗಿತ್ತು. ಒಂದು ಒಳ್ಳೆ ಕಮರ್ಷಿಯಲ್ ಮೂವಿ, ಫ್ರೀಯಾಗಿ ಫ್ಯಾಮಿಲಿ ಜೊತೆ ನಗ್ನಗ್ತಾ ಖುಷಿಯಾಗಿ ನೋಡ್ಕೊಬರತಕ್ಕಂಥ ಒಂದು ಮೂವಿ ಅಂತ ಕೂಡ ಹೇಳ್ಬೋದು. ದಿ ಗೋಟ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಎನಿವೇಸ್ ಕೂಡ ನನಗೆ ಮೂವಿ ಇಷ್ಟ ಆಗಿದೆ. ನೆಗೆಟಿವ್ ಅಂತಂದರೆ ಇದಿಷ್ಟೇ. ಸೊ ನೀವು ಮೂವಿ ನೋಡಿದರೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಹಾಗೆ ನಾಳೆ ಯಾರೆಲ್ಲ ಮೂವಿಗೆ ಹೋಗ್ತೀರಾ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿಯಾಗಿರಿ. ಜೈ ಕರ್ನಾಟಕ ಮಾತೆ.